ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಇಲ್ಲಿವರೆಗೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಆದರೆ ಈ ವಿಡಿಯೋವನ್ನು ಇಡೀ ಕರ್ನಾಟಕದ ಬಡ ಕುಟುಂಬಗಳಿಗೆ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಯಾಕಂದ್ರೆ ಡಮ್ ಡಮ್ ಡಡಮ್ ಡಮ್ ಡಡಮ್ ಡಮ್ ಡಡಮ್ ಡಮ್ ಡಡ್ಗ ನಿನಾದನವ ತಾಂಡವ ಡಂಬರಂ ತದ್ದಿಮ್ಮಿ ತಕದಿಮ್ಮಿ ದಿದ್ದಿಮ್ಮಿ ದಿಮ್ಮಿ ದಿಮ್ಮಿ ಸಂಗೀತ ಸಾಹಿತ್ಯ ಸುಮಗುಮಲ ಬಂಬರಂ ಓಂಕಾರ ಶ್ರೀಂಕಾರ ಐಂಕಾರ ಗೋಂಕಾರ ಮಂತ್ರ ಬೀಜಾಕ್ಷರಂ ಮಂಜುನಾಥೇಶ್ವರಂ. ನನ್ನ ಮಂಜುನಾಥನನ್ನ ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥ ಯಾವನಾದರೂ ಒಬ್ಬ ಲಕ್ಷ ಕೋಟಿ ಸಂಪಾದನೆ ಮಾಡಿರುವ ವ್ಯಕ್ತಿ ಇದ್ರ ಅದು ವೀರೇಂದ್ರ ಹೆಗಡೆ. ಇವತ್ತಿಗೂ ಕೂಡ ನಮ್ಮ ಮೂಢ ಜನರಲ್ಲಿ ಏನು ನಂಬಿಕೆ ಅದಪ್ಪ ಅಂದ್ರೆ ಅವರು ನಡೆದಾಡುವ ದೇವಮಾನವರು, ಧರ್ಮಾಧಿಕಾರಿಗಳು, ನಮಗೆ ಅನ್ನ ಹಾಕ್ತಾರ, ಬಡವರಿಗೆ ಮನೆ ಕಟ್ಟಿಕೊಟ್ಟಿದಾರ, ಆರೋಗ್ಯ ಕ್ಯಾಂಪ್ಗಳನ್ನು ನಡೆಸಿದಾರ, ಸಾಲ ಕೊಟ್ಟ ಗ್ರಾಮಗಳನ್ನು ಅಭಿವೃದ್ಧಿ ಮಾಡಿದಾರ ಅಂತಂದ್ರೆ ಇವತ್ತಿಗೂ ಕೂಡ ಮೂಢನಂಬಿಕೆ ಇಲ್ಲದಾರ. ಆದ್ರೆ ಆ ವ್ಯಕ್ತಿ ಸಾವಿರಾರು ಕೋಟಿ ಸಂಪಾದನೆಯನ್ನ ಮಾಡಿದಾನ. ಅದು ಹೆಂಗೆ ಮಾಡಿದ, ಎಲ್ಲಿಂದ ದುಡ್ಡು ಬತ್ತು, ಇಲ್ಲಿ ನಾನು ಹೇಳೋವನು ಮೋಸಗಾರನೋ ಅಥವಾ ಅವನು ಮೋಸಗಾರನೋ ಅನ್ನೋದನ್ನ ನೀವು ಡಿಸೈಡ್ ಮಾಡಬೇಕು. ಕಮೆಂಟ್ ಬಾಕ್ಸ್ ನಿಮಗಾಗಿ ಅದ. ಸೊ ಮೊದಲನೇದಾಗಿ SDM ಅಂತಕ್ಕಂಥ ಸಂಸ್ಥೆಗಳದ ಇವರು. ಆ SDM ಸಂಸ್ಥೆಗಳಲ್ಲಿ ಮೊದಲನೇದಾಗಿ ನರ್ಸರಿಯಿಂದ ಹಿಡ್ಕೊಂಡು PUC, ಡಿಗ್ರಿ, ಇಂಜಿನಿಯರ್, ಮೆಡಿಕಲ್, ಡೆಂಟಲ್ ಕಾಲೇಜ್ಗಳದಾವ. ಈ ಕಾಲೇಜುಗಳಲ್ಲಿ ವಿದ್ಯಾಭ್ಯಾಸವನ್ನು ಕಡಿಮೆ ಹೇಳ್ತಾರ, ಹಣ ವಸೂಲಿ ಜಾಸ್ತಿ ಅದ. ಈ ಎಲ್ಲ ಕಾಲೇಜುಗಳಿಂದ ಸಾವಿರಾರು ಕೋಟಿಗಳ ಸಂಪಾದನೆಯನ್ನ ಈ ವೀರೇಂದ್ರ ಹೆಗಡೆ ಮಾಡ್ತಾನ. ಎರಡನೇದಾಗಿ ಹಾಸ್ಪಿಟಲ್ಗಳದಾವ. ಈ ಹಾಸ್ಪಿಟಲ್ ಯಾವ್ಯಾವ ಅದಾವ? ಡೆಂಟಲ್ ಹಾಸ್ಪಿಟಲ್ ಅದ, ಆಯುರ್ವೇದಿಕ್ ಹಾಸ್ಪಿಟಲ್ ಅದ, ಇನ್ನುಳಿದ ಚಿಕ್ಕ ಪುಟ್ಟ ಆಸ್ಪತ್ರೆಗಳು ಅದಾವಲ್ಲಿ. ಅಲ್ಲಿ ಬರ್ತಕ್ಕಂಥ ರೋಗಿಗಳು ಅದಾವಲ್ಲ, ಅವ್ರ ಹತ್ರ ಸಿಕ್ಕಾಪಟ್ಟೆ ದುಡ್ಡನ್ನು ವಸೂಲಿ ಮಾಡೋದು. ಅದ್ರ ಜೊತೆಗೆ ಆ ಆಯುರ್ವೇದಿಕ್ ಹಾಸ್ಪಿಟಲ್ಗಳಲ್ಲಿ ಇವನೇನು ಮಾಡ್ತಾನಪ್ಪ ಅಂದ್ರೆ ಸ್ವತಃ ಆಯುರ್ವೇದಿಕ್ ಸಾಬೂನುಗಳನ್ನು ತಯಾರು ಮಾಡ್ತಾರೆ. ಯಾರಿಂದ ತಯಾರು ಮಾಡಿಸ್ತಾರೆ? ಅಲ್ಲಿ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಏನಿರ್ತಾರಲ್ಲ ಅವ್ರ ಕಡೆಯಿಂದ ಅವರನ್ನ ಕಾರ್ಮಿಕರನ್ನಾಗಿ ದುಡಿಸ್ಕೊಂಡು ಅಲ್ಲಿ ಅವುಗಳನ್ನು ತಯಾರು ಮಾಡಿ ಅದನ್ನು ವಿದೇಶಕ್ಕೆ ಆಗಿರ್ಬೋದು, ಭಾರತದಲ್ಲಿ ಆಗಿರ್ಬೋದು ಮಾರಾಟ ಮಾಡಿ ಹಣವನ್ನು ಯಾರು ಸಂಪಾದನೆ ಮಾಡ್ತಾರೆ ಅಂದ್ರೆ ಇದೇ ನಿಮ್ಮ ದೇವಮಾನವ, ನಡೆದಾಡುವ ದೇವಮಾನವ. ಇನ್ನು ಪ್ರಮುಖವಾಗಿರ್ತಕ್ಕಂಥ ವಿಷಯ SKDRDP. ನೋಡ್ರಿ, ಜಾಲ ಹೆಂಗದಂದ್ರೆ ಭಯಾನಕ ಜಾಲ ಅದರಿ. ಒಂದು ಸಾಮಾನ್ಯ ಇಲ್ಲ. ಲಕ್ಷ ಕೋಟಿ ಸಂಪಾದನೆ ಮಾಡೋದು, ಸಾವಿರಾರು ಎಕರೆ ಜಮೀನನ್ನ ಸೌಜನ್ಯ ಅಂತಕ್ಕಂಥ ಹೆಣ್ಣು ಮಗಳು ಅತ್ಯಾಚಾರ ಆದರೂ ಕೂಡ ಒಂದು ಧ್ವನಿಯನ್ನ ಎತ್ತಾ ಇಲ್ಲ. ದಲಿತರ ಜಮೀನನ್ನ ಹೊಡೆದು ತಿಂದಾನ. ಎಲ್ಲ ನುಂಗಿ ನೀರು ಕುಡ್ದವನನ್ನ ದೇವಮಾನವ ಅಂತ ಕರಿತೀರಲ್ಲ, ನಿಮಗೆ ನಾಚಿಕೆ ಬರಬೇಕು. ನಿಮಗೆ SKDRDP ಸಾಲದ ಸಂಸ್ಥೆ, ಗ್ರಾಮಾಭಿವೃದ್ಧಿ ಯೋಜನೆ. ಇವನೇನ್ ಹೇಳ್ತಾನ? ಗ್ರಾಮಾಭಿವೃದ್ಧಿ ಯೋಜನೆ ಅಂತ ಹೇಳ್ತಾನಲ್ಲ, ಗ್ರಾಮಾಭಿವೃದ್ಧಿ ಯೋಜನೆ ಆಗ್ತಾ ಇಲ್ಲ. ಇಲ್ಲಿ ಹೇಳ್ತಾನ ಗ್ರಾಮಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಇವುಗಳಿಂದ ನಮಗೆ ಯಾವುದೇ ರೀತಿ ಲಾಭ ಇಲ್ಲ ತಂದ ಇದೇ ವೀರೇಂದ್ರ ಹೆಗಡೆ, ಹರ್ಷೇಂದ್ರ ಜೈನ್ ಈ ಸಂಸ್ಥೆಯವರು ಹೇಳ್ತಾರೆ. ಆದ್ರೆ ಈ ಒಂದು SKDRDPಗೆ ಮೊದಲನೇದಾಗಿ ದುಡ್ಡು ಎಲ್ಲಿಂದ ಬರ್ತದ ಗೊತ್ತೇನ್ರಿ? ರಾಜಕೀಯ ನಾಯಕರಿಂದ ಬರ್ತದ, ಎಷ್ಟೋ ಸಂಸ್ಥೆಗಳಿಂದ ಬರ್ತದ, ಎಷ್ಟು ದಾನಿಗಳಿಂದ ಇದಕ್ಕೆ ದುಡ್ಡು ಬರ್ತದ. ಹೆಸರು ಮಾತ್ರ ಯಾರ್ದಪ್ಪ ಅಂದ್ರೆ ಇವಂದ ಬಸರ್ ಅವ್ರದ. ಇಲ್ಲಿ ಮನೆಗಳನ್ನು ನಿರ್ಮಾಣ ಮಾಡ್ತಂತ ಹೇಳ್ತಾನೆ. ಶೆಡ್ ಒಂದು ಹಾಕಿ, ಪತ್ರ ಒಂದು ಹಾಕಿ ಆ ಮನೆಗಳನ್ನು ನಿರ್ಮಾಣ ಮಾಡೋದಕ್ಕೂ ಕೂಡ ಕೆಲವೊಂದಿಷ್ಟು ಸಂಸ್ಥೆಗಳು ದುಡ್ಡು ಕೊಡ್ತಾವ, ಕೆಲವೊಂದಿಷ್ಟು ಉದ್ಯಮಿಗಳು ದುಡ್ಡು ಕೊಡ್ತಾರೆ. ಮತ್ತೊಂದು ಏನು ಹೇಳ್ತಾನಪ್ಪ ಅಂದ್ರೆ ಆರೋಗ್ಯ ಕ್ಯಾಂಪನ್ನು ನಡೆಸ್ತಾ ಇದ್ದೀವಿ. ಆ ನೆಗಡಿ ಸುಂಬಳ ಬಂದಿರ್ತೈತಲ್ಲ ಅವ್ರಿಗೊಂದು ಇಂಜೆಕ್ಷನ್ ಮಾಡಿ ಗುಳಿಗೆ ಕೊಟ್ಟ ಇವನು ತಗೋ, ಸರ್ಕಾರಿ ದವಾಖಾನೆ ಹೆಂಗೆ ತಂದಿರ್ತಾರೆ ಗುಳಿಗೆ ಅವನು ಮತ್ತು ಇವ್ರು ಎಲ್ಲಿಂದ ಇಲ್ಲ, ಸರ್ಕಾರಿ ಆಸ್ಪತ್ರೆದಾಗಿಂದ ತೊಗೊಂಡು ಬಂದಿರ್ತಾರೆ ಗುಳಿಗೆ ತಂದು ಕೊಡ್ತಾರೆ ಇವರು. ನಿಮಗೆ ಆರೋಗ್ಯ ಕ್ಯಾಂಪನ್ನು ನಡೆಸಬೇಕಾಗಿದ್ದರೆ ಕಿಡ್ನಿ ಫೇಲ್ ಆದವ್ರಿಗೆ ಡಯಾಲಿಸಿಸ್ ಮಾಡಿಸಿರ್ಲೇ ನೋಡೋಣ. ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಸರ್ಜರಿಗಳನ್ನ ಮಾಡಿಸಿರು ಫ್ರೀಯಾಗಿ ನೋಡೋಣ. ಲಿವರ್ ಪ್ರಾಬ್ಲಮ್ ಇದ್ದವ್ರಿಗೆ ಅವ್ರಿಗೆ ಸರ್ಜರಿಗಳನ್ನು ಮಾಡಿಸಿರು ನೋಡೋಣ. ಬ್ರೈನ್ ಟ್ಯೂಮರ್ ಆದವ್ರಿಗೆ ಅವ್ರಿಗೆ ಆಪರೇಷನ್ಗಳನ್ನು ಮಾಡಿಸಿರು ನೋಡೋಣ. ಮಾಡಿಸ್ರಿ. ಕ್ಯಾನ್ಸರ್ ಇದ್ದವ್ರಿಗೆ ಅವ್ರಿಗೆ ಫ್ರೀಯಾಗಿ ಚಿಕಿತ್ಸೆಯನ್ನು ಕೊಡ್ರಿ ನೋಡೋಣ. ಯಾವ ಆರೋಗ್ಯ ಕ್ಯಾಂಪ್ಗಳನ್ನ ನಡೆಸ್ತೀರಿ ನೀವು? ನೆಗಡಿ, ಸುಂಬಳ, ಕೆಮ್ಮ, ಇಂಜೆಕ್ಷನ್, ನಿಮ್ಮನ್ನ ಸಾವಿರಾರು ಕೋಟಿ ಆಸ್ತಿಗಳನ್ನು ಸಂಪಾದನೆ ಮಾಡಿದಾನ್ರಿ. ಹಿಂಗೆಲ್ಲ ಮಾಡಿ ಜನರ ಕಣ್ಣಿಗೆ ಬೂದಿ ಏರ್ಚಿದಾನ.
ಮತ್ತೊಂದು ಮೂಲ ಯಾವುದಪ್ಪ ಅಂದ್ರೆ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತರಿಂದ ಏನು ಹಣ ಬರ್ತದಲ್ಲ, ಪ್ರತಿದಿನ ಆ ದೇವಸ್ಥಾನಕ್ಕೆ 30,000 ಮಿನಿಮಮ್ 30,000 ಜನ ಭೇಟಿ ಕೊಡ್ತಾರೆ. ಪ್ರತಿಯೊಬ್ಬರು 50 ರೂಪಾಯಿ ಹಾಕಿದ್ರಪ್ಪ ಅಂದ್ರೆ ಎಷ್ಟಾಗ್ತದೆ? ಮತ್ತು ಯಾವ ಒಬ್ಬ ನಾಲ್ಕು ಸುಳೆ ಮಗ ಹೇಳ್ತಾನ ನಾವು ಫ್ರೀ ಮೀಲ್ಸ್ ಕೊಡ್ತೀವಿ ಅಂತಂದು ಹೇಳ್ತಾನಲ್ಲ, ಭಕ್ತಾದಿಗಳು ಒಬ್ಬ ಸಾಮಾನ್ಯ ವ್ಯಕ್ತಿ 50ರಿಂದ ಲಕ್ಷ ರೂಪಾಯಿದವರೆಗೂ ಕೂಡ ಅಲ್ಲಿ ದೇಣಿಗೆಯನ್ನು ಹಾಕ್ತಕ್ಕಂಥ ಜನ ಅದಾರ್ರಿ, ಭಕ್ತರದಾರ. ಹರಿಕೆ ಹೊತ್ತವರು ಬೇರೆ, ಹರಿಕೆ ಹೊತ್ತವರು ಜಮೀನುಗಳನ್ನು ಕೊಟ್ಟಿದ್ದಾರೆ, ಹರಿಕೆ ಹೊತ್ತವರು ತುಲಾಭಾರ ಮಾಡಿ ಬಂಗಾರವನ್ನು ಕೊಟ್ಟಿದ್ದಾರೆ, ಹರಿಕೆ ಹೊತ್ತವರು ಆನ್ಲೈನ್ ಪೇಮೆಂಟ್ಗಳನ್ನು ಮಾಡ್ತಾರೆ ವಿದೇಶಗಳಲ್ಲಿ ಕೂತ್ಕೊಂಡು, ಹರಿಕೆ ಹೊತ್ತವರು ತನ್ನ ಮನೆಯಲ್ಲಿರ್ತಕ್ಕಂಥ ಬೆಳ್ಳಿಯನ್ನ ತುಲಾಭಾರ ಮಾಡಿ ಕೊಟ್ಟಿದ್ದಾರೆ ಇದೇ ಧರ್ಮಸ್ಥಳಕ್ಕೆ, ಇದೇ ವಿ ವೀರೇಂದ್ರ ಹೆಗಡೆಗೆ. ಮತ್ತೆ ಹೇಳ್ತಾನೆ ಫ್ರೀ ಮೀಲ್ಸ್ ಕೊಟ್ಟಿದ್ದೀನಿ. ಈ ಕೂಡ ಸಂಪಾದನೆಯ ಒಂದು ಮೂಲ ಇದೆ. ಒಂದು ನನ್ನ ಧರ್ಮದ ಹಿಂದೂ ಧರ್ಮದ ಮಂಜುನಾಥ ಸ್ವಾಮಿಯನ್ನ ಮುಂದಿಟ್ಕೊಂಡಿಟ್ಟೊಂದು ಸಂಪಾದನೆ ಮಾಡ್ಯಾನ, ನಮಗೆ ನಾಚಿಕೆ ಬರಬೇಕು. ಮತ್ತೆ ಹೇಳ್ತಂಗೆ ಕೇಳ್ತೀನಿ, ಪೂಜೆಗಳು ಅಭಿಷೇಕಗಳನ್ನ ಮಾಡಿಸ್ತಾರಲ್ಲ, ಬೋರ್ಡ್ ಹಾಕಿರ್ತಾರಲ್ಲ, ಈ ಅಭಿಷೇಕಕ್ಕೆ 1,001, ಆ ಅಭಿಷೇಕಕ್ಕೆ 2,001, 5,001, 50,001, 1,00,001 ತಂದು ಹೇಳಿ ಪ್ರತಿದಿನ ಪೂಜೆಗಳನ್ನು ಮಾಡಿ ಮಾಡಿ ಅದಕ್ಕೊಂದು ರೇಟ್ ಫಿಕ್ಸ್ ಮಾಡ್ಯಾನ್ರಿ. ಇದರಿಂದನೂ ಕೂಡ 100 ಕೋಟಿಗಳನ್ನು ಸಂಪಾದನೆ ಮಾಡ್ತಾನ ಈ ವೀರೇಂದ್ರ ಹೆಗಡೆ, ನಿಮ್ಮ ನಡೆದಾಡುವ ದೇವಮಾನವ. ಯಾಕ ಫ್ರೀದಾಗ ಪೂಜೆ ಮಾಡಿದ್ರೆ ನಡೀತಾ ಇರಲಿಲ್ಲ? ದೇವಮಾನವದಿಯಲ್ಲ ನೀನು, ಫ್ರೀದಾಗ ಪೂಜೆ ಮಾಡಿಸ್ಬೇಕಾಗಿತ್ತು. ಯಾಕೆ ದುಡ್ಡು ತೊಗೊಂಡು ಮಾಡಿಸ್ತಿ ಪೂಜೆ? ಭಕ್ತರ ಮೇಲೆ ಪ್ರೀತಿ ನಿನಗೆ, ಗ್ರಾಮಗಳನ್ನ ಅಭಿವೃದ್ಧಿ ಮಾಡಕದಿ ನೀನು, ಹೌದಲ್ಲ? ಮಾಡಿಸ ನೋಡೋಣ. ಇನ್ನು ಫ್ರೀ ಮೀಲ್ಸ್ ಕೊಡ್ತಂತ ಯಾವ ಒಂದು ಉಚ್ಚಾರ ನಮಗ ಹೇಳಿದ, ಫ್ರೀ ಮೀಲ್ಸ್ ಕೊಡ್ತೀವಿ ನಾವು, ಫ್ರೀ ಮೀಲ್ಸ್ ಕೊಡ್ತೀವಿ ಅಂತಂದು. ಫ್ರೀ ಮೀಲ್ಸ್ ಇವನು ಕೊಡಂಗಿಲ್ಲ ರೀ. 30,000 ಜನ ಮೇಲ್ಪಟ್ಟು ಊಟ ಮಾಡ್ತಾರೆ ಪ್ರತಿದಿನ. ಮಾಡಲಿ, ನನ್ನ ಮಂಜುನಾಥನ ಸನ್ನಿಧಿಯಲ್ಲಿ ಮಾಡಲಿ. ಆದರೆ ಇದಕ್ಕೆ ಕೋಟಿ ಗಂಟಲೆ ಹಣವನ್ನು ಎಷ್ಟೋ ಉದ್ಯಮಿಗಳು ಕೊಡ್ತಾರ, ಎಷ್ಟೋ ಸಂಘ ಸಂಸ್ಥೆಗಳು ಕೊಡ್ತಾವ, ಎಷ್ಟೋ ಜನ ರಾಜಕೀಯ ನಾಯಕರು ಕೂಡ ಕೆಲವೊಂದಿಷ್ಟು ಜನ ಕೊಡ್ತಾರ. ಅದ್ರ ಜೊತೆಗೆ ನಮ್ಮಂಥ ಬಡ ಭಕ್ತಾದಿಗಳು, ಶ್ರೀಮಂತ ಭಕ್ತಾದಿಗಳು ಕೂಡ ಆ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡ್ತಾರ. ಮತ್ತೊಂದು 1000 ಮೂಟೆ ಅಕ್ಕಿ ಚೀಲವನ್ನು, ತರಕಾರಿಗಳನ್ನು ಕೊಡ್ತಾರ. ಯಾವ ಹರ್ಷಚಂದ್ರ ಜೈನ್ ಆಗಲಿ, ವೀರೇಂದ್ರ ಹೆಗಡೆ ಆಗಲಿ ಸ್ವತಃ ಯಾವತ್ತು ಊಟವನ್ನು ಹಾಕಿದ್ದೇ ಇಲ್ಲ. ಇವರು ಪ್ರತಿಯೊಂದು ಬಂದಿದ್ದು ಭಕ್ತಾದಿಗಳಿಂದ. ಅದನ್ನೆಲ್ಲವನ್ನ ಇಟ್ಕೊಂಡು ಎಷ್ಟು ಇವರು ಊಟ ಮಾಡಿಸ್ತಾರಲ್ಲ ಪ್ರತಿದಿನ, ಅದರ 10 ಪಟ್ಟು ಇವರಿಗೆ ಲಾಭ ಅದ. ಅದರಲ್ಲಿ ಅಷ್ಟು ಉಳಿತಾಯ ಆಗ್ತದೆ ಇವರಿಗೆ. ಅದಕ್ಕಾಗಿ 4,000 ಎಕರೆ ಜಮೀನು ಮಾಡ್ಯಾರ್ರಿ ಅವರು. ಜಮೀನು ಮಾಡ್ಯಾರ, ಮಕ್ಕಳೆಲ್ಲ ವಿದೇಶದ ಕಲಿಯಾದಾರ, ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾರೆ. ನಾವು ಇನ್ನೂ ಎಲ್ಲಿದ್ದೇವೆ ಅಂದ್ರೆ ನಡೆದಾಡುವ ದೇವಮಾನವ ಧರ್ಮಾಧಿಕಾರಿಗಳು. ನಾಚಿಕೆ ಬರಬೇಕು ನಮಗೆ. ಇನ್ನು ವಸತಿ ಗೃಹಗಳು ಬರ್ತಾವೆ, ಅದರಲ್ಲ ಆ ಲಾಡ್ಜ್ನ್ಯಾಗ ರೇಪ್ ಗೀಪ್ ಆಗ್ತಾವ, ಆ ಮಬಸುಳಿ ಮಕ್ಕಳು, ಹಡ್ಸಿ ಮಕ್ಕಳು ಅದಾರಲ್ಲ, ಅವ ಲಾಡ್ಜ್ ವಸತಿ ಗೃಹಗಳಲ್ಲಿ ಕಾರ್ಯಕ್ರಮಕ್ಕೆ ನಡೆಸೋದಕ್ಕೆ ಇಷ್ಟೊಂದು ರೇಟ್ ಇರ್ತದೆ. ಆಮೇಲೆ ಮತ್ತೆ ಬೇರೆ ಒಂದು ಕಾರ್ಯಕ್ರಮ ಮಾಡೋದ್ರೆ ಅದಕ್ಕೊಂದು ರೇಟ್ ಬೇರೆ ಅದ. ಸೊ ಅವುಗಳನ್ನ ಎಲ್ಲರೂ ಕಟ್ಕೊಂಡಾರ. ಎಲ್ಲಿಂದ? ಸರ್ಕಾರದಿಂದ ದುಡ್ಡು ತೊಗೊಂಡು ಕಟ್ಕೊಂಡಾರ್ರಿ. ಸ್ವತಃ ದುಡ್ಡಲ್ಲೇ ಮಾಡಿಲ್ಲ ಇವರು, ಸರ್ಕಾರದಿಂದ ದುಡ್ಡು ತೊಗೊಂಡು ಅವನ್ನೆಲ್ಲ ಲಾಡ್ಜ್ಗಳನ್ನ ಕಟ್ಕೊಂಡಿದ್ದಾರೆ, ಭಕ್ತಾದಿಗಳಿಂದ ದುಡ್ಡು ತೊಗೊಂಡು ಆ ಲಾಡ್ಜ್ಗಳನ್ನ ಕಟ್ಕೊಂಡಿದ್ದಾರೆ. ಅದರಿಂದನೂ ಮತ್ತು ದುಡ್ಡನ್ನು ಪಡಿತಾ ಇದ್ದಾರೆ. ಇನ್ನು ಬರೋದು ಎಲ್ಲಿಪ್ಪ ಅಂದ್ರೆ ಕೂದಲು. ನಾವು ಕೂದಲು ಕೊಡ್ತೀವಲ್ಲ, ಹೋಗಿ ಏನು ಕೊಡ್ತೀವಿ? ಮುಡಿ ಮಂಜುನಾಥನಿಗೆ, ಹೌದಲ್ಲ? ಆ ಮುಡಿಗೆ ಕೊಡ್ಬೇಕಾದ್ರೆ ಒಂದು ಟೋಕನ್ ಕೊಡ್ತಾರೆ. ಆ ಟೋಕನ್ಗೆ 100, 150, 250 ರೂಪಾಯಿ ಹಿಂಗಿರ್ತದೆ ಅದಕ್ಕೆ. ಇಲ್ಲಿ ಟೋಕನ್ ತಗೊಳಕ್ ದುಡ್ಡು ಬೇರೆ, ಕೂದಲ ಕೊಟ್ಟು ಬಂದ ನಂತರ ಆ ಕೂದಲಕ್ಕೆ ವೈಜ್ಞಾನಿಕವಾಗಿರ್ತಕ್ಕಂಥ ಔಷಧಿಗಳನ್ನು ಸಿಂಪಡಿಸಿ ಅದನ್ನು ವಿಗ್ ತಯಾರನ್ನು ಮಾಡಿ ವಿಗ್ಗಳನ್ನು ಮಾರಾಟ ಮಾಡೋದು, ವಿದೇಶಕ್ಕೆ ಆ ಕೂದಲವನ್ನು ಮಾರಾಟ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾನ್ರಿ ಈ ವೀರೇಂದ್ರ ಹೆಗಡೆ. ಮುಂದೆ ಲಕ್ಷ ದೀಪೋತ್ಸವ ಮಾಡಿದಲ್ಲ ಮೊನ್ನೆ, ಮಾಡಲಿ, ಕೋಟಿ ದೀಪೋತ್ಸವ ಮಾಡಲಿ, ಆದರೆ ಇವನ ದುಡ್ಡಿಂದ ಅಲ್ಲ ಅದು. ಅದು ಎಷ್ಟೋ ಉದ್ಯಮಿಗಳ ಹರಕೆ, ಅದು ಎಷ್ಟೋ ಶ್ರೀಮಂತರ ಹರಕೆ, ಅದು ಎಷ್ಟೋ ಬಡವರ ಹರಕೆ, ಅದು ಎಷ್ಟೋ ಭಕ್ತಾದಿಗಳು ಬರ್ತಾರಲ್ಲ ಅವರ ಹರಕೆಯ ದುಡ್ಡಿನಿಂದ ಇವನು ದೀಪೋತ್ಸವ ಮಾಡ್ತಾನ್ರಿ. ಇವನ ದುಡ್ಡಿಂದ ಯಾವುದು ಕೂಡ ದೀಪೋತ್ಸವ ಇವನು ಮಾಡಂಗಿಲ್ಲ. ಇನ್ನು ಮುಂದಿನ ಯಾವುದಪ್ಪ ಅಂದ್ರೆ ಅಂಗಡಿಗಳು. ಅಲ್ಲಿರ್ತಾವಲ್ಲ ಧರ್ಮಸ್ಥಳ ಹೋಗಿ ನೀವು ಅಂಗಡಿ ತೊಗೋತಿರಲ್ಲ, ಅಂಗಡಿ ಆಗೋದು ಏನ್ರಿ, ಆ ಅಂಗಡಿಯಾಗ ಲಕ್ಷಾಂತರ ರೂಪಾಯಿ ಕೊಟ್ಟ ಅಥವಾ 1,000 ರೂಪಾಯಿ ಕೊಟ್ಟ ಲೈಸೆನ್ಸ್ ತೊಗೊಳ್ಬೇಕ್ರಿ ಮೊದಲು. ಆ ದುಡ್ಡೆಲ್ಲ ವೀರೇಂದ್ರ ಹೆಗಡೆಗನ. ಆಮೇಲೆ ತಿಂಗಳ ಬಾಡಿಗೆ ಬೇರೆ ಕೊಡ್ಬೇಕ್ರಿ, ಮತ್ತೆ ಅದ್ರ ದುಡ್ಡು ಬೇರೆನ. ಇಂಥವು ಎಲ್ಲ ದುಡ್ಡನ್ನು ಸಂಪಾದನೆ ಮಾಡಿ ಮಾಡಿ ಮಾಡಿ
ವರ್ಷಕ್ಕೆ ಲಕ್ಷ ಕೋಟಿ ರೂಪಾಯಿ ಸಂಪಾದನೆ ಮಾಡೋದಾನ, ಸರ್ಕಾರದಿಂದ ಜಮೀನನ್ನು ಫ್ರೀಯಾಗಿ ತಗೊಂಡಾನ. ಅದ್ರ ಜೊತೆಗೆ 4,000 ಮೇಲ್ಪಟ್ಟು ಜಮೀನನ್ನ ತನ್ನ ಹೆಸರಿಗೆ ಮಾಡ್ಕೊಂಡಾನ. ಅಷ್ಟೇ ಯಾಕ್ರಿ, ನನ್ನ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಕೂಡ ಅವನ ಹೆಸರು ಮೇಲೆ ಮಾಡ್ಕೊಂಡಿದ್ದಾನ. ಇಷ್ಟೆಲ್ಲ ಇದ್ರೂ ಕೂಡ, ನಾವು ಇವನಿಗೆ ಇಷ್ಟೆಲ್ಲ ದುಡ್ಡು ಕೊಟ್ಟರು ಕೂಡ ಮತ್ತು ಕರ್ನಾಟಕ ಜನತೆಯನ್ನ ಸಾಲ ಮ್ಯಾಗ ಇಟ್ಟಿದ್ದಾನ. ಗ್ರಾಮಾಭಿವೃದ್ಧಿ ಹೆಸರು ಮೇಲೆ ಸಾಲವನ್ನು ಇಟ್ಟಿದ್ದಾನ. ನಾ ಹಾಸ್ಪಿಟಲ್ ನಡೆಸ್ತೀನಿ, ನಾ ಸಾರಿ ನಡೆಸ್ತೀನಿ ಅಂತ ಹೇಳ್ತಾನೆ. ಪ್ರತಿಯೊಂದು ದುಡ್ಡಿನ ದಂಧೆ ಮಾಡ್ಕೊಂಡು ಐಷಾರಾಮಿ ಜೀವನವನ್ನು ಮಾಡ್ತಾ ಇದ್ದಾನ. ಇಷ್ಟೆಲ್ಲ ಮಾಡೋದು ಮಾಡಿ ಮತ್ತು ಹೆಣ್ಣು ಮಕ್ಕಳ ಮೇಲೆ ರೇಪ್ ಆಗ್ತಾ ಇದೆ. ಬಡವರನ್ನ ನುಂಗಿ ನೀರು ಕೊಡಿದ್ರು, ಕೊಂದು ಒಗೆದ್ರು, ಎಲ್ಲ ಆದರೂ ಕೂಡ ಈ ವೀರೇಂದ್ರ ಹೆಗಡೆ ಮಾತಾಡ್ತಾ ಇಲ್ಲ. ಇವನಿಗೆ ಯಾವ ಧರ್ಮಾಧಿಕಾರಿ ಅನ್ನಬೇಕು, ಯಾವ ನಡೆದಾಡುವ ದೇವಮಾನ ಅನ್ನಬೇಕು ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ಹೇಳ್ರಿ. ನಂದು ತಪ್ಪಿದ್ರೆ ಮ್ಯಾಟ್ ತಗೊಂಡು ಹೊಡೀರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.